ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಯನ್ಸ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಂಡ್ ಮೆಂಬರ್ಸ್, ಲಯನ್ಸ್ ಕ್ಲಬ್ ಸಾಗರ ಹಾಗೂ ಶ್ರೀ ಶೃಂಗೇರಿ ಶಂಕರಮಠ ಸಾಗರ ಇವರ ಸಂಯುಕ್ತಾಶ್ರಯದಲ್ಲಿ ಸಾಗರದಲ್ಲಿ ಸುತ್ತಮುತ್ತ ಇರುವಂತಹ ಬರೋಬ್ಬರಿ 167 ವಿಕಲಚೇತನರಿಗೆ ಅವರಿಗೆ ಉಪಯೋಗವಾಗುವಂತಹ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು. ಅದು ಒಂದಲ್ಲ ಎರಡಲ್ಲ, 1.5 ಕೋಟಿ ಮೊತ್ತದ ಉಪಕರಣಗಳನ್ನು ಕೊಟ್ಟಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸುವಂಥ ವಿಚಾರ. ಅಲ್ಲದೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಉಪಕರಣಗಳನ್ನು ನೀಡಿರೋದು, ಅದರಲ್ಲೂ ನಮ್ಮ ಸಾಗರದ ಲಯನ್ಸ್ ಕ್ಲಬ್ ತಂಡಕ್ಕೆ ಹಿರಿಮೆಯ ಗರಿ ಅಂತಲೇ ಹೇಳಿದರೆ ತಪ್ಪಾಗೋದೇ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಸಾಗರದ ಅಚ್ಚುಮೆಚ್ಚಿನ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರೂ ಆಗಿರುವ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು, ಪ್ರಸ್ತುತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಆಗಿರುವಂತಹ ಬಿ.ವೈ. ರಾಘವೇಂದ್ರ ಅವರು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಸನ್ನ ಟಿ, 2026 ಹಾಗೂ 27ನೇ ಸಾಲಿನಲ್ಲಿ ಲಯನ್ಸ್ ಕ್ಲಬ್ನ ಗವರ್ನರ್ ಆಗಿ ಆಯ್ಕೆಯಾಗಿರುವಂಥ ನಮ್ಮ ಹೆಮ್ಮೆಯ ಅಶ್ವಿನಿ ಕುಮಾರ್ ಅವರು ಈ ಸಾಗರದ ಶೃಂಗೇರಿ ಶಂಕರ ಮಠದ ಧರ್ಮಾಧಿಕಾರಿಗಳು ಕೂಡ ಆಗಿದ್ದಾರೆ. ಅವರು ಈಗ ಲಯನ್ಸ್ ಕ್ಲಬ್ನ ಗವರ್ನರ್ ಆಗಿ ಆಯ್ಕೆಯೂ ಕೂಡ ಆಗಿದ್ದಾರೆ. ಇವರನ್ನ ಸೇರಿದಂತೆ ಇನ್ನೂ ಗಣ್ಯಾತಿ ಗಣ್ಯರು ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು? ವಿಕಲಚೇತನರಿಗೆ 15ಕ್ಕೂ ಹೆಚ್ಚು ಉಪಕರಣಗಳನ್ನು ಕೊಟ್ಟರು. ಅವರಿಗೆ ಕಮೋಡ್ ಆಗಿರಬಹುದು ಅಥವಾ ಮೋಟರ್ ಬೈಕ್ ಆಗಿರಬಹುದು, ವೀಲ್ ಚೇರ್ಗಳು, ಹಾಗೆ ನಾವು ಇನ್ನೂ ಕಂಡು ಕೇಳರಿಯದಂಥ ಬೇರೆ ಬೇರೆ ಅವರಿಗೆ ಉಪಯೋಗವಾಗಿರುವಂಥ ಯಾವುದು ಬೇಕಾಗತ್ತೆ ಅಂತ ನೋಡಿಬಿಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಕಾರ್ಯಕ್ರಮ ಹೇಗೆಲ್ಲ ನಡೀತು, ಗಣ್ಯಾತಿ ಗಣ್ಯರೆಲ್ಲ ಏನೆಲ್ಲ ಮಾತಾಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಈ ವಿಡಿಯೋದ ಮೂಲಕ ಇಡ್ತಾ ಇದ್ದೇನೆ. ನಿಲಯಂ ಭಜ ಶಂಕರವರ್ಯಂ ಶಾರದಾ ಪೀಠ ನಿಲಯಂ ಶಾರದಾ ಪೀಠ ನಿಲಯಂ ಭಜ ಶಂಕರವರ್ಯಂ ಶಾರದಾ ಪೀಠ ನಿಲಯಂ. 15 ವಸ್ತುಗಳನ್ನು ನಮ್ಮ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು, ಇನ್ನೇನು ನಮ್ಮ ಜೊತೆಗೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರು ಬಿ.ವೈ. ರಾಘವೇಂದ್ರ ಅವರು ಕೂಡ ನಮ್ಮ ಜೊತೆಗೆ 317 ಹೆಚ್ಚಿನ ಲಯನ್ಸ್ ನೂತನ ಜಿಲ್ಲಾ ಗವರ್ನರ್ ಆದಂತಹ ನಮ್ಮ ಆರ್.ಜಿ. ಶ್ರೀನಿವಾಸ ಮೂರ್ತಿ ಅವರು ಕೂಡ ಸಾಧನ ಸಲಕರಣೆಗಳನ್ನು ತಮ್ಮನ್ನ ಕೊಡ್ತಾರೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯಮಾಡಿ ಟಿ.ವಿ. ಪಾಂಡುರಂಗರವರು ಅವರಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಜೊತೆಗೆ ಗೌರವ ಸಮರ್ಪಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡಿದ್ರಲ್ಲೇ 18 ಇಯರ್ಸ್ ಅಬೋ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ, ಗಾರ್ಡನಿಂಗ್ ಟ್ರೈನಿಂಗ್, ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್, ಆಮೇಲೆ ಬ್ಯೂಟಿಷಿಯನ್ ಕೇರ್ ಯೂನಿಟ್, ಆಮೇಲೆ ಫೀಮೇಲ್ಸ್ಗೋಸ್ಕರ ಸಿವಿಂಗ್ ಮಿಷನ್. ಇದು ಎಲ್ಲ ಅವ್ರಿಗೆ ನಾವೇ ಟ್ರಾವೆಲಿಂಗ್ ಸಪೋರ್ಟ್ ಕೊಡ್ತೀವಿ, ನಾವೇ ಸ್ಟೈಫಂಡ್ ಕೊಡ್ತೀವಿ ಅವ್ರಿಗೆ, ಆಮೇಲೆ ಸರ್ಟಿಫಿಕೇಶನ್ ಕೊಡ್ತೀವಿ. 6 ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಾವೇ ಅವ್ರಿಗೆ ಜಾಬ್ ಆಪರ್ಚುನಿಟಿ ನೋಡಿ ನಾವೇ ಕೊಡಬೇಕು. ಅಂದರೆ ಓನ್ಲಿ ಜಸ್ಟ್ ಟ್ರೈನಿಂಗ್ ಮಾಡಿ ಆಮೇಲೆ ಕಲಿಸ್ಬೇಡ್ದು ಅವ್ರಿಗೆ. ನಾವು ಕಂಪಲ್ಸರಿ ಅವ್ರಿಗೆ ಡೈಲಿ ಮನೆಗೆ ಹೋಗಿ ಅವ್ರು ಕರ್ಕೊಂಡು ಬಂದು ಆಮೇಲೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸರ್ವಿಸಸ್ ಕೊಡಬೇಕು, ಆಮೇಲೆ ಸ್ಟೈಫಂಡು ಕೊಡಬೇಕು, ಆಮೇಲೆ ಸರ್ಟಿಫಿಕೇಟ್ ಕೊಡಬೇಕು, ಜಾಬ್ ವ್ಯವಸ್ಥೆನೂ ಮಾಡಬೇಕು. ಅಂದರೆ ನೋಡಿ, ಸೆಂಟ್ರಲ್ ಗೌರ್ನಮೆಂಟು ನಾವೆಲ್ಲ ಸ್ಟೇಟ್ ಗೌರ್ನಮೆಂಟರ ಜೊತೆಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ. ಅದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆ. ಆಮೇಲೆ ಏನಿದೆ ಅಂದರೆ ಸರ್, ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಏನು ಎಂಪವರ್ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಸೊಸೈಟಿದಿಂದ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗುತ್ತೆ. ಮಾರಲ್ 30ಗೆ 7,17,800 ಪಾಯಿಂಟ್ಗಳೊಂದಿಗೆ ಲಯನ್ಸ್ ಕ್ಲಬ್ ಸಾಗರ ಮೊದಲ ಸ್ಥಾನದಲ್ಲಿದೆ. ಸರಿಸುಮಾರು 176 ಲಯನ್ಸ್ ಕ್ಲಬ್ಗಳಿಗೆ ನಾವು 317C ಅಡಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಲಯನ್ಸ್ ಕ್ಲಬ್ ಸಾಗರದವರು ನಾಟ್ ಓನ್ಲಿ ವಿ ಆರ್ ಡೂಯಿಂಗ್ ದಿ ಅದರ್ ಥಿಂಗ್ಸ್ ಬಟ್ ಆಲ್ಸೋ ವಿ ವಿಲ್ ಮೇಕ್ ದಿ ಮಿರಕಲ್ಸ್. ಆ ನಿಟ್ಟಿನಲ್ಲಿ 2025-26ನೇ ಲಯನ್ಸ್ ವರ್ಷದಲ್ಲಿ ಒಂದು ವಿಶೇಷವಾದಂತಹ ಹೆಜ್ಜೆಯನ್ನು ಇಟ್ಟಿದೆ. ವಿಕಲರ ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂತೇಳಿ ಅದಕ್ಕೆ ನನಗೆ ಸ್ಪಂದಿಸಿದವರು ನಮ್ಮ ಸುವರ್ಣ ನಾಯ್ಕನವರು ಮತ್ತೆ ನಮ್ಮ ಡಾಕ್ಟರ್ ಸುರೇಶ್ ಅವರು, ಚೀಫ್ ಮೆಡಿಕಲ್ ಆಫೀಸರ್, ಅದ್ರ ಜೊತೆಗೆ ನಮ್ಮ ಶ್ಯಾಮ್ ಸುಂದರ್ ಅವರು. ಇವರು 3 ಜನ ಲಿಸ್ಟ್ ಅನ್ನು ಕೊಟ್ಟರು. 266 ಜನದ ಲಿಸ್ಟ್ ಅನ್ನು ನಾವು ಅವ್ರಿಗೆ ಕಳಿಸಿದ್ವಿ. ಅವ್ರು 266 ಜನದ ಲಿಸ್ಟ್ ಕಳಿಸಾದ ಮೇಲೆ ಅವರು ಒಂದು ವಿಚಾರವನ್ನು ನಮಗೆ ಪ್ರಸ್ತಾಪ ಮಾಡಿದ್ರು. ಇವರಿಗೆ ನೋಂದಣಿ ಮತ್ತು ಮೌಲ್ಯಮಾಪನ ಆಗಬೇಕು ಅಂತ ಹೇಳಿದ್ರು. 87 ಜನ ಆ ಅಸೆಸ್ಮೆಂಟ್ ಅಲ್ಲಿ ಆಯ್ಕೆ ಆದ್ಮೇಲೆ ಆ ಲಿಸ್ಟನ್ನು ಕೂಡ ನಮಗೆ ಅಸೆಸ್ಮೆಂಟ್ ಮಾಡಲಿಕ್ಕೆ ನಮ್ಮ ಜಿಬೋನ್ಜಿತ್ ಮೊಹಂತಿ ಮತ್ತು ಆದರ್ ಸಿಂಗ್ರವರು ಒರಿಸ್ಸಾದಿಂದ ಮತ್ತು ಉತ್ತರ ಪ್ರದೇಶದಿಂದ ಬಂದರು. ಅಸೆಸ್ಮೆಂಟ್ ಮಾಡಿ
ಆ ಲಿಸ್ಟನ್ನು ಕಳಿಸಿದಾಗ ಹಲವಾರು ಕೆಲವೊಂದು ದಾಖಲೆಗಳ ನ್ಯೂನತೆಯಿಂದ 167 ಜನದ ಫಲಾನುಭವಿಗಳನ್ನು ಇವತ್ತು ಆಯ್ಕೆ ಮಾಡಿ ನಾವು ಲಿಸ್ಟನ್ನು ಕೂಡ ವೇದಿಕೆ ಎಡಗಡೆ ಭಾಗದಲ್ಲಿ ಹಾಕಿದ್ದೇವೆ. ತದನಂತರ ಹೊರಭಾಗದಲ್ಲೂ ಕೂಡ ವೇದಿಕೆ ಹೊರಭಾಗದಲ್ಲಿ ಇಟ್ಟಿದ್ದೇವೆ. ನಾವು ಆ 167 ಜನರು ಕೂಡ ಆಯ್ಕೆಯಾಗಿದ್ದಾರೆ ಸರ್. ಈ ಲಿಸ್ಟನ್ನು ನೀವು ಪ್ರೆಸ್ ಮೀಟ್ ಮಾಡಿ ಓಪನ್ ಮಾಡಿ ಅಂತ ಹೇಳಿದಾಗ ಮಾರುತಿ ಗೌಡರು ಹೇಳಿದ್ರು, ಅದನ್ನು ನಾವು ಪ್ರೆಸ್ ಮೀಟ್ ಕರೆದ್ವಿ. ಇವತ್ತು ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಿದ್ದೀರಿ. ಸರಿಸುಮಾರು 268 ಸಾಧನಗಳು, ಕ್ವಾಲಿಟೇಟಿವ್ ಗೂಡ್ಸ್, ಕ್ವಾಲಿಟೇಟಿವ್ ಸಾಧನ ಸಲಕರಣೆಗಳು, ಸಹಾಯಕ ಆಗ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ತಮ್ಮ ಮುಂದೆ ನಾವು ಒಂದು 15 ವೆರೈಟೀಸ್ ಆಫ್ ಐಟಮ್ಸ್ಗಳನ್ನು ಮಾತ್ರ ಡಿಸ್ಪ್ಲೇ ಮಾಡಿ ವ್ಯಕ್ತಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಯಾಕೆ ನಾನು ಈ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನನಗೂ ಒಬ್ಬ ಮಗ ಇದ್ದಾನೆ. ಅವನು ಸಹ ವಿಶೇಷ ಚೇತನ ವ್ಯಕ್ತಿ. ಬೆಳಗ್ಗೆ ಎದ್ದ ತಕ್ಷಣ ಅವನ ಕಾಲು ಮುಟ್ಟು ನಾನು ಒಂಥರ ನಮಸ್ಕಾರನೇ ಮಾಡ್ತೇನೆ. ನಾನು ಯಾಕೆಂದ್ರೆ ಅದೊಂಥರ ದೇವ್ರನ್ನ ನಾವು ನೋಡಿದಾಗ, ಅವ್ರನ್ನ ನೋಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಒಂಥರ ದೇವರಿದ್ದಾಗ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಮಗನೇ ಪ್ರೇರಣೆ ಅಂತ ಹೇಳುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಹೋಗ್ತೇವೆ ದಾವಣಗೆರೆಗೆ, CRC ಹೋಗ್ತೇವೆ, ಮಾರುತಿ ಕೃಷ್ಣೇಗೌಡರನ್ನ ಭೇಟಿ ಮಾಡ್ತೇವೆ, MOU ಮಾಡ್ತೇವೆ. ನಾವು ಲಯನ್ಸ್ ಸಂಸ್ಥೆಯಿಂದ ಶ್ರೀನಿವಾಸ ಮೂರ್ತಿ ಅವರು ಇವತ್ತು ಇಲ್ಲಿ ಕೂತಿದ್ದಾರೆ. ಅವರ ಒಂದು ಪರಿಕಲ್ಪನೆ, ಅದ್ರ ಜೊತೆ ನಮ್ಮ ಡಾಕ್ಟರ್ ಬಿರಾದಾರ್ ಇದ್ದಾರೆ. ನಾವು 3 ಜನರು ಲಯನ್ಸ್ ಇಂದ ಒಂದು MOU ಮಾಡ್ತೇವೆ, ಒಂದು ಒಡಂಬಡಿಕೆಯನ್ನು ಅವ್ರ ಜೊತೆಗೆ ನಾವು ಮಾಡ್ತೇವೆ. ಮಾಡಿದಂಥ ಸಂದರ್ಭದಲ್ಲಿ ನನಗೆ ಬರೋದು ನನ್ನ ಮಗ ನನ್ನ ತಲೆಯಲ್ಲಿ ಬರ್ತಾನೆ. ಅವಾಗ ಮಾರುತಿ ಕೃಷ್ಣೇಗೌಡ ಹತ್ರ ಒಂದು ಪ್ರಸ್ತಾಪವನ್ನು ಮಾಡ್ತೇನೆ. ಮಾಡಿದಾಗ ಅವರು ಖಂಡಿತವಾಗಿಯೂ ಕ್ಯಾಂಪನ್ನ ಸಾಗರದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳುವಂಥ ಮಾತನ್ನ ಹೇಳಿದಾಗ ನನ್ನ ಜೊತೆಯಾಗಿ ನನಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ಕೆಲಸ ಮಾಡಿದಂಥ ನಮ್ಮ ಡಾಕ್ಟರ್ ಪ್ರಸನ್ನ ಅವರು ನಾನು ಮಾಡ್ತೇನೆ, ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಎಲ್ಲರಿಗೂ ಪ್ರಾಯಶಃ ಪ್ರತಿಯೊಬ್ಬ ಜನರಿಗೂ ಒಂದು ಸರ್ಕಾರದ ಬಗ್ಗೆ ಒಂದು ಅಪನಂಬಿಕೆ. ಸರ್ಕಾರದ ಕೆಲಸ ಅಂದ್ರೆ ದೇವರ ಕೆಲಸ ಹೇಳ್ತಾರೆ. ಆದ್ರೆ ಯಾವ ಕೆಲಸವೂ ಬಹಳ ಸಲೀಸಾಗಿ ಅತ್ಯಂತ ಸುಲಭದಲ್ಲಿ ಆಗ್ತದೆ ಅಂತ ಹೇಳುವಂಥ ಪರಿಕಲ್ಪನೆ ಇಲ್ಲ. ಆದರೆ CRC ಮಾತ್ರ ಕೇವಲ 1.25 ತಿಂಗಳುಗಳಲ್ಲಿ 3 ಕೋಟಿ ರೂಪಾಯಿಯಷ್ಟು ಹಣವನ್ನ ನಿಮ್ಮ ಸಾಗರ ತಾಲೂಕಿಗೆ ನಾವು ಕೊಡ್ತೇವೆ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳ್ತಾರೆ. ಈಗ 1.25 ಕೋಟಿ ರೂಪಾಯಿಯನ್ನ ಕೊಡ್ತಾರೆ ಅಂದ್ರೆ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಜನರ ಹತ್ರ ಹೋಗಬಹುದು ಅನ್ನೋದಕ್ಕೆ ಈ CRCಯೇ ಕಾರಣ ಅಂತ ಹೇಳುವಂತ ಮಾತನ್ನ ಹೇಳಬೇಕಾಗ್ತದೆ. 1.25 ತಿಂಗಳಲ್ಲಿ 167 ಜನಕ್ಕೆ ಈ ಒಂದು ಫಲಾನುಭವ ಸಿಗ್ತದೆ ಅಂತ ಹೇಳಿದರೆ ಅದು ನಮ್ಮ ಸಾಗರ ತಾಲೂಕಿನ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಅದೃಷ್ಟ ಅಂತ ಹೇಳುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇದು ಕೇವಲ 167 ಜನಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ. ಮಾರುತಿ ಕೃಷ್ಣೇಗೌಡರನ್ನು ಪುನಃ ಹೇಳಿದ್ದಾರೆ. ಇದು CRC ಒಂಥರ ಸಮುದ್ರ ಇದ್ದಾಗೆ. ನಾವು ಒಂದು ಬೊಗಸೆ ನೀರನ್ನು ಮಾತ್ರ ನಾವು ತಂದಿದ್ದೇವೆ, ನಾವು ಬಹಳ ಹೆಚ್ಚಿಗೆ ತಂದಿಲ್ಲ. ನಂತರಲ್ಲಿ ಮಾತಾಡಿ. CMCA ಮಾಜಿ ಅಧ್ಯಕ್ಷರಂತ ಮೇಘರಾಜ್ ರವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟಂತ ಅಶ್ವಿನ್ ಕುಮಾರ್ ಅವರಿದ್ದಾರೆ, ಗೌರವಿತ ವಕೀಲರಂತ ನಾಗರಾಜ್ರವರೇ, ಸನ್ಮಾನಿತ ಪಾಂಡುರಂಗರವರೇ, ಸನ್ಮಾನಿತ ಪ್ರಭಾಕರ್ ಜೈನ್ರವರೇ, ಆಶಿಕ್ ಬೇಳೂರವರೇ, ವಿಶೇಷವಾಗಿ ನಮಗೆಲ್ಲರೂ ಕೂಡ ಪ್ರೇರಣೆ
ಮೆಚ್ಚುವಂಥ ಒಂದು ಕಾರ್ಯ ಸಾಗರದ ಲಯನ್ಸ್ ಸಂಸ್ಥೆ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ಒಂದು ದೊಡ್ಡ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಅಶ್ವಿನ್ ಅವರು ಮಾತಾಡ್ತಾ ಒಂದು ಆಶೀರ್ವಾದ, ಇನ್ನೊಂದು ಕಡೆಗೆ ಲಯನ್ಸ್ ಸಂಸ್ಥೆ, ಇನ್ನೊಂದು ಕಡೆಗೆ ನಮ್ಮ CRC ಸಂಸ್ಥೆಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈ ರೀತಿ ಒಂದು ಸರ್ಕಾರದ ಅಧಿಕಾರಿಗಳು ಅಂದರೆ ನೋಡೋ ರೀತಿಯೇ ಒಂದು ಸಾರ್ವಜನಿಕ ಒಂದು ಬದುಕಿನಲ್ಲಿ ಬೇರೆ ರೀತಿ ಇರೋಂಥ ಒಂದು ಈ ಸಂದರ್ಭದಲ್ಲಿ ಆ ಪವಿತ್ರವಾದಂಥ ಒಂದು ಕಾರ್ಯ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಮಾಡ್ತಾ ಇದೆ. ಇವತ್ತು ದಿವ್ಯಾಂಗ ಬಂಧುಗಳನ್ನು ಗಮನಿಸುವಂಥ ಒಂದು ಕಾರ್ಯ, ಮತ್ತು ವಿಶೇಷವಾಗಿ ಎಲ್ಲ ಮನುಷ್ಯರಲ್ಲೂ ಕೂಡ ನಮ್ಮಂತೆ ಕಾಣುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ. ಜಗದ್ಗುರು ಆದಿಶಂಕರಾಚಾರ್ಯರು ಹೇಳಿದಂಥ ವಿಚಾರವನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆ ನಮ್ಮ ಸಾಗರದಲ್ಲಿ ಮಲೆನಾಡು ಭಾಗದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಇದ್ರ ಮುಖಾಂತರ ಮಾನವನ ಸೇವೆ ಮಾಧವನ ಸೇವೆ ಅಂತೇಳಿ ನಾವೇನು ಹೇಳ್ಕೊತಾ ಬಂದಿದ್ವಿ. ಆಧ್ಯಾತ್ಮಿಕ ಜ್ಞಾನವನ್ನು ಶಂಕರಾಚಾರ್ಯರು ನಮಗೆಲ್ಲರೂ ಕೂಡ ಕೊಟ್ಕೊತಾ ಬಂದಿದ್ದಾರೆ. ಆ ಕಾರ್ಯ ನಮ್ಮ ಲಯನ್ಸ್ ಸಂಸ್ಥೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಇಲ್ಲಿ ಆಗ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ದೌರ್ಬಲ್ಯ ನಮ್ಮ ಶರೀರಕ್ಕೆ ಆಗಿರ್ಬೋದು, ಆದರೆ ನಮ್ಮ ಆತ್ಮಕ್ಕಲ್ಲ. ಬಹುಶಃ ದಾವಣಗೆರೆಯ MP ಪ್ರಭಾ ಮಲ್ಲಿಕಾರ್ಜುನ ತಂದರು, ಇನ್ಯಾರು ತಂದರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ತಾಲೂಕಿಗೆ ಒಂದಿಷ್ಟು ಬಂದಿದೆ. ನಮ್ಮ ರಾಘವೇಂದ್ರರವರ ಸಹಕಾರನೂ ಇಲ್ಲಿದೆ. ಬಟ್ ಕೇಂದ್ರ ಸರ್ಕಾರದ ಯೋಜನೆ ನಾವು ಸಹ ಬಹುಶಃ ನಿಮಗೆ ಗೊತ್ತಿರ್ಬೋದು, ಸಾಗರ ತಾಲೂಕಿನಲ್ಲಿ ಸುಮಾರು 2139 ಜನ ವಿಕಲಚೇತನರು ಇವತ್ತಿದ್ದಾರೆ. ಅದರಲ್ಲಿ ನಾವು ಸಹ ಪ್ರತಿ ವರ್ಷ ಈ 3 ವರ್ಷ ಆಯಿತು ನಮ್ಮ ಬಂದು, 3 ವರ್ಷದಲ್ಲೂ ಸಹ ಈ ಭಾಗದ ಅವರು ಏನು ಇದ್ದಾರೆ ಅವರಿಗೆ ಇವತ್ತು 3 ವೀಲರ್ ವೆಹಿಕಲಿಂದ ಹಿಡಿದು ಶ್ರವಣ ಇರುವಂಥದ್ದು ಇರ್ಬೋದು, ಸೈಕಲಿಂದ ಹಿಡಿದು ಪ್ರತಿಯೊಂದು ಸಹ ಸುಮಾರು 1704 ಜನರಿಗೆ ನಾವು ಸಹ ವಿತರಣೆಯನ್ನು ಮಾಡಿದ್ವಿ. ರಾಜ್ಯ ಸರ್ಕಾರದಲ್ಲೂ ವಿತರಣೆ ಮಾಡಿದ್ವಿ. ಇನ್ನೂ ಸ್ವಲ್ಪ ಜನರಿಗೆ ಕೊಡೋದಿದೆ. ಅದರಲ್ಲೂ 3 ವೀಲರ್ ಬೈಕ್ಗಳನ್ನು ಭಾಳ ಡಿಮ್ಯಾಂಡ್ ಇತ್ತು, ಅಷ್ಟು ಮುಗಿಸಿದ್ದೀವಿ. ಇನ್ನು 5-6 ಜನ ಮಾತ್ರ ಬಾಕಿ ಇಟ್ಟಿದ್ದಾರೆ. ಅದನ್ನು ಈ ಸಾಲಿನಲ್ಲಿ ಅವರಿಗೆ ಕೊಟ್ಟರೆ ಪಾಪ ಭಾಳಷ್ಟು ಜನರಿಗೆ ಅನುಕೂಲ. ಯಾಕಂದರೆ ಅವರಿಗೆ ಆಸ್ಪತ್ರೆ ಬರಲಿಕ್ಕೆ ಇನ್ನೊಂದಕ್ಕೆ ಏನಾಗಿದೆ ಅಂದರೆ ಅವ್ರಿಗೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಬಹುಶಃ ಅದಕ್ಕೋಸ್ಕರ ಆ ರೀತಿಯ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾರೆ. ಸಾಮಾನ್ಯ ವ್ಯಕ್ತಿಗಳಾಗಿ ಅವರ ಬದುಕು ಜೀವನ ಹಸನ. ಬಹುಶಃ ಅವರ ಬಗ್ಗೆ ಚಿಂತನೆ ಮಾಡುವಂಥದ್ದು ನಾವೆಲ್ಲರೂ ಮಾಡಬೇಕು. ಅವರಿಗೆ ಗೌರವ ಕೊಡಬಹುದು. ಭಾಳ ಪ್ರಮುಖವಾದಂಥದ್ದು ವಿಕಲಚೇತನರಿಗೆ ಗೌರವ ಕೊಡಬೇಕು. ಅವರನ್ನು ಚೆನ್ನಾಗಿ ನಾವು ಮಾತಾಡಿಸಿದ್ರೆ ಮಾತ್ರ ಅವರಿಗೆ ಒಂದು ಧೈರ್ಯ ಶಕ್ತಿ ಹೇಳಿದರು. ಅಶ್ವಿನಿ ಕುಮಾರ್ ಅವರ ಬಗ್ಗೆ ಅವ್ರು ಹೇಳಿದರು, ಅವ್ರ ಮಗ ಹೀಗಾದಾಗ ನಮಗೂ ಆ ಗೌರವ ಇರುತ್ತೆ. ಅದಕ್ಕೋಸ್ಕರ ನಾನೇ ಸ್ವತಃ ಇಲ್ಲಿ ನಮ್ಮ ಶಂಕರ ಮಠದ ಅಧ್ಯಕ್ಷನಾಗಿ ಇಲ್ಲೇ ಮಾಡಬೇಕು ನಾನು ಅಂತ ಯಾಕೆ ಹೇಳಿದ್ದಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಹಾಗಾಗಿ ವಿಕಲಚೇತನವರಿಗೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ CRC ಇರ್ಬೋದು, ಇವೆಲ್ಲ ಈ ಫಂಡ್ಗಳ ಮೂಲಕ ಅವರ ಅಭಿವೃದ್ಧಿಯ ಕಡೆ ಹೆಚ್ಚಿನ ಒಲವನ್ನು ಕೊಡುವ ಮೂಲಕ ನಾವು ಇವತ್ತು ಅವ್ರನ್ನ ಮೇಲ್ಮೆಟ್ಟಿಗೆ ತರುವಂಥ ಕೆಲಸವನ್ನು ದಿನಾಂಕ 18/5/26ರಂದು ಶೃಂಗೇರಿ ಶಂಕರಮಠ ಸಾಗರ ಇಲ್ಲಿ ನಡೆಯುತ್ತಿರುವ ವಿಕಲಚೇತನರಿಗೆ ಸಾಧನ ಸಲಕರಣೆಗಳ ವಿತರಣಾ ಸಮಾರಂಭದಲ್ಲಿ ನಮ್ಮಗಳ ಈ ಕೆಳಕಂಡ ಬೇಡಿಕೆಯನ್ನು ತಮ್ಮಗಳ ಸನ್ನಿಧಿಯಲ್ಲಿ ಇಚ್ಛಿಸುತ್ತೇವೆ. ವಿಕಲಚೇತನರ ಬೇಡಿಕೆಗಳು: ದೈಹಿಕ ವಿಕಲಚೇತನರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಗಳನ್ನು ತೆರೆಯಬೇಕು. ಹೆಚ್ಚಿನ ವಿಕಲಚೇತನರಿಗೆ ಕ್ರೀಡಾ ಶಾಲೆಗಳನ್ನು ತೆರೆಯುವುದು. ವಿಕಲಚೇತನ ಕ್ರೀಡಾ ತರಬೇತಿಯನ್ನು ನೀಡುವುದು. ಇವರಿಗೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿದೆ. ಇದೊಂದು ದೊಡ್ಡ ಮಾನವ ಸೇವೆ ಮತ್ತು ಕಾರಣಾಂತರದಿಂದ ದುರ್ಬಲರಾದವರ ಅನ್ನು ಗುರುತಿಸಿ ಅವರ ಸೇವೆಯನ್ನು ನೀವು ಈ ಸಂದರ್ಭದಲ್ಲಿ ಮಾಡಿದ್ದೀರಿ. ಸಣ್ಣ ಪ್ರಮಾಣದಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಪುನಶ್ಚೇತನವನ್ನು ಕೊಡುವಂಥ
ಕಾರ್ಯಕ್ರಮವನ್ನು ಹಾಕಿದ್ದೀವಿ. ಆ ಕಾರಣಕ್ಕೋಸ್ಕರ ಲಯನ್ಸ್ನ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಸನ್ನ ಅವರಿಗೂ, ಮಾನ್ಯ ಅಶ್ವಿನಿ ಕುಮಾರ್ ಅವರಿಗೂ ಹಾಗೂ ಅವರ ಜೊತೆಗಾರರು ಎಲ್ಲ ಲಯನ್ಸ್ನ ಸದಸ್ಯರಿಗೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ನನ್ನ ನಾವು ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ನಮ್ಮ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿ ನಾವೆಲ್ಲ ಸದಸ್ಯರಾಗುವ ಮುಖಾಂತರ ನಮ್ಮ ಪರಿಸರದಲ್ಲಿ ಅಗತ್ಯತೆ ಉಳ್ಳವರಿಗೆ ತಲುಪುವಂತಹ ಸೇವಾ ಕಾರ್ಯಕ್ರಮಗಳನ್ನು ನಾವು 100 ವರ್ಷಗಳನ್ನು 1917ರಲ್ಲಿ ನಮ್ಮ ಸಂಸ್ಥೆ ಸ್ಥಾಪನೆಯಾದಂದಿನಿಂದ ಈ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ಸಾಗರ ಪ್ರದೇಶದಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ 53 ವರ್ಷಗಳ ಹಿಂದೆ ಲಯನ್ಸ್ ಸಂಸ್ಥೆ ಈ ಸಾಗರ ಪ್ರದೇಶದಲ್ಲಿ ಸ್ಥಾಪನೆಗೊಂಡು ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಈ ವರ್ಷದಲ್ಲಿ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನು ಲಯನ್ ಡಾಕ್ಟರ್ ಪ್ರಸನ್ನ ಅವರ ಮುಖಾಂತರ ಎಲ್ಲ ಸದಸ್ಯರ ಒಂದು ಸಹಯೋಗದೊಂದಿಗೆ ಜನರಿಗೆ ತಲುಪುವಂಥ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಲಯನ್ಸ್ ಸಂಸ್ಥೆ ಮಾಡಿದೆ. ಅದರಲ್ಲಿ ಈ ವರ್ಷ 90 ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆಗೆ ನೀಡುವ ಮುಖಾಂತರ, ಅದೇ ರೀತಿ ಒಂದು 15 ಪ್ಲಾಸ್ಟಿಕ್ ಬಾಟಲ್ ಬಿನ್ನುಗಳನ್ನು, ಅಂದರೆ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ನಾವು ಎಲ್ಲೆಂದರಲ್ಲಿ ಎಸೆಯುತ್ತೇವೆ ಅದನ್ನು ಸಂಗ್ರಹಿಸಲಿಕ್ಕೋಸ್ಕರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆ ಪ್ಲಾಸ್ಟಿಕ್ ಬಾಟಲ್ ಬಿನ್ಗಳನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ಇರ್ಬೋದು, ಅಥವಾ ನಮ್ಮ ಜಾಗತಿಕ ಸೇವಾ ಮಟ್ಟಗಳಲ್ಲಿ ಆದಂತಹ ಹಸಿವನ್ನು ನೀಗಿಸುವಂತಹ ಕಾರ್ಯಕ್ರಮಗಳಿರ್ಬೋದು, ಪರಿಸರದ ಸಂರಕ್ಷಣೆಗೆ ಬೇಕಾಗುವಂತಹ ಕಾರ್ಯಕ್ರಮ ಇದಿರ್ಬೋದು. ಅದೇ ರೀತಿ ಈಗಾಗಲೇ ಸಂಸದರು ಹೇಳಿದ ಹಾಗೆ ಮಾನಸಿಕ ಆರೋಗ್ಯ ನಮಗೆ ಅತಿ ಮುಖ್ಯ. ಬಹಳಷ್ಟು ಮಕ್ಕಳು ಈ ಸಾಗರ ಲಯನ್ಸ್ ಕ್ಲಬ್ ಏನು ಒಂದು ಮಹತ್ತರವಾದಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಒಂದು ಹಿನ್ನೆಲೆಯನ್ನು ನಾನು ಒಂದೆರಡು ಮಾತನಾಡಿ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಈ ಸುಮಾರು 2.5 ತಿಂಗಳ ಒಳಗೇನೆ ಇದೆಲ್ಲನೂ ಡೆವಲಪ್ಮೆಂಟ್ ಆಗಿರೋಂಥದ್ದು. ಈ CRC ಅನ್ನೋದು ಏನು ದಾವಣಗೆರೆಯಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು. ಆ ಒಂದು ಬಿಲ್ಡಿಂಗ್ನ ನೀವೆಲ್ಲರೂ ನೋಡಲೇಬೇಕಾಗಿರೋ ಅಂಥ ಒಂದು ವಿಶೇಷವಾದ ಒಂದು ಭವನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸುಮಾರು 30 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಕೇಂದ್ರ ಸರ್ಕಾರದಿಂದ ಅದನ್ನು ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ಸುಮಾರು ಇವಾಗ ಒಂದು 100 ಜನ ಅಡ್ಮಿಷನಿಗೂ ಕೂಡ ಒಂದು ಹಾಸ್ಟೆಲ್ ಟೈಪ್ ಬಿಲ್ಡಿಂಗನ್ನು ಕೂಡ ನೆರವೇರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮಾರುತಿ ಕೃಷ್ಣ ಗೌಡರು ಹೇಳಿದರು. ನಾವು ನಾವು ದಾವಣಗೆರೆಯಲ್ಲಿ ಇದ್ರೂ ಕೂಡ ಈ ಒಂದು CRC ಏನು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಮಾಡ್ತಾ ಇದೆ ಅನ್ನೋದು ನನಗೂ ಗೊತ್ತಿದ್ದಿಲ್ಲ, ಅನುಭವ ಇರಲಿಲ್ಲ. ನಾವು ಒಂದ್ಸತಿ ಯಾವುದೋ ಒಂದು ವಿಚಾರವಾಗಿ CRCಯಲ್ಲಿ ನಮಗೂ ಕೂಡ ಒಂದು ಗೆಸ್ಟ್ ಆಗಿ ಕರೆದಾಗ ನಾವು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ನಮಗೆ ಅನ್ನಿಸ್ತು ಇದು ಬಹಳ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಬಹಳ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದೆ. ವೇದಿಕೆಯ ಎಡಭಾಗದಲ್ಲಿ ಹೆಸರುಗಳನ್ನ ಕೂಡ ನಿಮಗೆ ಕಾಣುವಂತೆ ವಿತರಿಸಲಾಗಿದೆ. ಆ 167 ಜನಕ್ಕೂ ಕೂಡ ಈ ವೇದಿಕೆ ಮುಖಾಂತರ ಫಲಾನುಭವಿಗಳಿಗೆ ಪರಿಕರಗಳನ್ನ ನೀಡಲಾಗುತ್ತೆ. ಇಂದು 167 ಜನರಿಗೆ ಪರಿಕರವನ್ನ ಆಯ್ದ ಅರ್ಹ 167 ಫಲಾನುಭವಿಗಳಿಗೆ ಮಾತ್ರ ಪರಿಕರಗಳನ್ನ ನೀಡಲಾಗುತ್ತದೆ. ಇದು 1,27,00,000 ಮೊತ್ತದ ಪರಿಕರಗಳನ್ನು ಹಾಗೂ ಉಪಕರಣಗಳನ್ನು ಈ ವೇದಿಕೆ ಮುಖಾಂತರ ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಪುನರ್ವಸತಿ ಮತ್ತು ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಸಂಯೋಜಿತ ಪ್ರಾದೇಶಿಕ ಕೇಂದ್ರ ದಾವಣಗೆರೆಯವರ ಸಹಯೋಗದೊಂದಿಗೆ ನೀಡಲಾಗ್ತಾ ಇದೆ. ಹಾಗೆ ಇಂದು ನೋಂದಣಿಯನ್ನ ಮಾಡಿಕೊಂಡವರು ಯಾರು ಕೂಡ ಇಂದು ಬೆಳಗ್ಗೆಯಿಂದ 8 ಗಂಟೆಯಿಂದ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇವರುಗಳಲ್ಲಿ ಕೂಡ ಅರ್ಹರನ್ನ ಆಯ್ಕೆ ಮಾಡಿ ಇವರಿಗೂ ಕೂಡ ಪರಿಕರಗಳನ್ನ ನೀಡುವಂತಹ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಸಾಗರ ವತಿಯಿಂದ ಮಾಡಲಾಗುತ್ತೆ. ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಪುನರ್ವಸತಿ ಮತ್ತು ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಸಂಯೋಜಿತ ಪ್ರಾದೇಶಿಕ ಕೇಂದ್ರದಿಂದ 3 ಕೋಟಿಯಷ್ಟು ಅನುದಾನ ಸಾಗರದ ಲಯನ್ಸ್ ಕ್ಲಬ್ಗೆ ನೀಡಲಾಗಿದೆ. ಮೊದಲ ಭಾಗವಾಗಿ 1,27,00,000 ಮೊತ್ತದ ಪರಿಕರಗಳನ್ನು ಇಂದು ನೀಡಲಾಗಿದೆ. ನಿಮ್ಮ ಹೆಸರು? ಗಜೇಂದ್ರ. ಎಲ್ಲಿಂದ ಬರ್ತಾ ಇದ್ದೀರಾ? ಸೊರಬ. ಇವತ್ತು ನಿಮಗೆ ಅಪ್ಲಿಕೇಶನ್ ಹಾಕಿದ್ರಲ್ವ ಮುಂಚೆನೆ? ಏನು ಕೊಟ್ಟಿದ್ದಾರೆ ಇವತ್ತು ನಿಮಗಿದು? ಬ್ಯಾಟ್ರಿ ಚಾಲಿತ ಬೈಸಿಕಲ್. ನಿಮ್ಗೆ ಇದು ಹೆಲ್ಪ್ ಆಗ್ತಾ ಇದೆಯಾ? ಖಂಡಿತ ಹೆಲ್ಪ್ ಆಗತ್ತಲ್ವಾ? ಏನು ಹೇಳ್ತೀರಾ ಲಯನ್ಸ್ ಕ್ಲಬ್ನವ್ರಿಗೆ? ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಜನಪರ ಯೋಜನೆಗಳನ್ನು ಅದನ್ನು ಜನರಿಗೆ ತಲುಪಿಸಲಿಕ್ಕೆ
ಈ ಲಯನ್ಸ್ ಕ್ಲಬ್ಬು ಒಂದು ಒಳ್ಳೆಯ ಉತ್ತಮ ಕೆಲಸ ಮಾಡಿದೆ, ಸಮಾಜಮುಖವಾಗಿ ಕೆಲಸ ಮಾಡಿದೆ ಅಂತೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ. ಯಾಕಂದರೆ ಸರ್ಕಾರದ ಎಷ್ಟೋ ಯೋಜನೆಗಳಿದೆ ಜನರಿಗೆ ಗೊತ್ತಿಲ್ಲ, ಅದನ್ನು ಜಾರಿ ಮಾಡಲಿಕ್ಕೆ ಇಂಥ ಒಂದು ಸಮಾಜಮುಖಿ ಸಂಸ್ಥೆಗಳು ಶ್ರಮ ಪಡುವುದನ್ನು ನಾವೆಲ್ಲರೂ ಅಭಿನಂದಿಸಬೇಕಾದಂಥ ವಿಚಾರ. ಎಲ್ಲಿಂದ ಬರ್ತಾ ಇದ್ದೀರಾ? ಸಾಗರ. ಏನು ಹೆಸರು? ಗಣೇಶ್ ಅಂತ. ಇವತ್ತು ನಿಮಗೆ ಇದು ಮೋಟ್ರ್ ಬೈಕ್ ಇಟ್ಕೊಂಡಿದ್ದಾರಲ್ವಾ? ಹಾಂ ಹಾಂ. ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸುತ್ತೆ? ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತನಾ? ಹೌದಾ? ಓಡಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆಯಾ ನಿಮಗೆ? ಇದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಹೆಲ್ಪ್ ಆಗ್ತಿದೆಯಾ? ಹೌದಾ? ಓಡಾಡ್ಲಿಕ್ಕೆ ಅಂತ ತುಂಬ ಅನುಕೂಲ ಆಗುತ್ತೆ ನಮಗೆ ಅಲ್ವಾ? ಹಾಂ ಆಯ್ತು. ಕಾಲು ಸುತ್ತ ಒಬ್ಬರು ಸಪೋರ್ಟಿಗೆ ಬೇಕಾಗಿತ್ತು ಪೇಟೆಗೆ ಓಡಾಡಲಿಕ್ಕೆ. ಹಾಂ, ಇದಾದರೆ ಈಗ ನಾವು ಒಬ್ಬನೇ ಓಡಾಡ್ಬೋದು ಅಲ್ವಾ? ಹಾಂ ಹಾಂ. ತುಂಬ ಕಾಲು ತೊಂದರೆ ಆಗಿತ್ತಾ ನಿಮಗೆ? ಕಟ್ಟಾಗಿದೆ. ಹಾಂ ಹಾಂ. ಒಟ್ಟಾರೆಯಾಗಿ ಈ ಲಯನ್ಸ್ ಕ್ಲಬ್ ಸಾಗರ ಹಾಗೂ ಶೃಂಗೇರಿ ಶಂಕರ ಮಠದ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಅಂತೂ ನಿಜಕ್ಕೂ ಶ್ಲಾಘನೀಯ. ಇವರನ್ನೆಲ್ಲ ನೋಡಿದ್ಮೇಲೆ ನಂಗನ್ಸಿದ್ದಿಷ್ಟೇನೆ, ಜೀವನದಲ್ಲಿ ಇರೋದನ್ನ ಖುಷಿ ಪಡೋಣ, ಸಣ್ಣ ಸಣ್ಣ ಕ್ಷಣಗಳನ್ನು ಮನಸಾರೆ ಬದುಕೋಣ. ನಗು, ಪ್ರೀತಿ, ನೆನಪುಗಳೇ ಜೀವನದ ನಿಜವಾದ ಸಂಪತ್ತು. ಸಣ್ಣ ಸಣ್ಣ ಕ್ಷಣಗಳನ್ನು ಕೂಡ ಮನಸಾರೆ ಬದುಕಿ ಎಂಜಾಯ್ ಮಾಡೋಣ. ಜೀವನದಲ್ಲಿ ಕಾಲು ಕೈ ಅಂಗಾಂಗಗಳ ನ್ಯೂನ್ಯತೆ ಇರುವವರನ್ನ ನೋಡಿ ಕೇವಲ ಕರುಣೆ ಮಾತ್ರವಲ್ಲ, ನಮಗೆ ಇರುವ ಆರೋಗ್ಯ, ಅವಕಾಶ ಮತ್ತು ಸಾಮರ್ಥ್ಯದ ಬೆಲೆ ಕುರಿತು ಕೃತಜ್ಞತೆಯಿಂದ ಬದುಕೋಣ. ಅವರ ಹೋರಾಟ ನಮಗೆ ಜೀವನದ ಮೌಲ್ಯವನ್ನ ಕಲಿಸುತ್ತೆ. ಇದ್ದದ್ರಲ್ಲಿ ಸಂತೋಷ, ಸಾಧ್ಯವಾದಲ್ಲಿ ಸಹಾಯ ಎನ್ನುವುದು ನಿಜವಾದ ಮಾನವೀಯತೆ ಅಲ್ವಾ? ಕೋಪ, ಅಸೂಯೆ ಇದೆಲ್ಲದನ್ನ ಬಿಟ್ಟು ಕೇವಲ ಪ್ರೀತಿಯನ್ನ ಹಂಚೋಣ. ಮಾನವೀಯತೆ ತುಂಬಿದ ಹೃದಯದಿಂದ ಬದುಕೋಣ. ಆದಷ್ಟು ವಿಕಲಚೇತನರಿಗೆ ಸಹಾಯ ಮಾಡಿ ಅವರ ಮುಖದ ನಗುವಿಗೆ ಕಾರಣವಾಗೋಣ ಅಲ್ವಾ? ನಾವು ಕೊಡುವ ಸಣ್ಣ ಸಹಾಯವೂ ಕೂಡ ಯಾರದೋ ಒಬ್ಬರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು. ನಾವು ಇಂದು ಬದುಕುತ್ತಿರುವ ಬದುಕೆ ಅದೆಷ್ಟೋ ಜನರಿಗೆ ಒಂದು ದೊಡ್ಡ ಕನಸು ಅನ್ನೋದನ್ನ ಯಾವತ್ತೂ ಕೂಡ ಮರಿಬಾರ್ದು. ಇದ್ದುದರಲ್ಲಿ ಸಂತೋಷ ಕಂಡು ಇಲ್ಲದವರಿಗೆ ಸಹಾಯ ಮಾಡುವ ಮನಸ್ಸನ್ನ ಬೆಳೆಸ್ಕೊಳ್ಳೋಣ. ಕೃತಜ್ಞತೆಯ ಜೀವನವೇ ನಿಜವಾದ ಸುಖದ ಜೀವನ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋನ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ತಲುಪಿಸಿ. ಧನ್ಯವಾದ.